ಕೋಲ್ಕತ್ತಾ ನಗರದಲ್ಲಿ ಬುಲ್ಡೋಸರ್ ವರ್ಸಸ್ ಕಲ್ಲು ತೂರಾಟ. ಬಂಗಾಳದಲ್ಲಿ ಶುರುವಾಗಿದೆ ಯೋಗಿ ಸ್ಟೈಲ್ ಟ್ರೀಟ್ಮೆಂಟ್. ಇದು ಕೋಲ್ಕತ್ತಾ ನಗರದ ಪಾರ್ಕ್ ಸರ್ಕಸ್ ಪ್ರದೇಶ. ಮುಸ್ಲಿಂ ಬಾಹುಲ್ಯದ ಈ ಪ್ರದೇಶದಲ್ಲಿ ಭಾನುವಾರ ಕೆಲ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ಸಂಘರ್ಷವೇ ಉಂಟಾಗಿತ್ತು. ಪೊಲೀಸರ ಮೇಲೆ ಕಲ್ಲು ತೂರಾಟವೂ ನಡೆಯಿತು. दंगा हो जाएगा भाई, दंगा हो जाएगा भाई. ಈ ಕಲ್ಲು ತೂರಾಟದಲ್ಲಿ 3 ಪೊಲೀಸರಿಗೆ ಗಾಯಗಳೂ ಆದವು. ಕಾನೂನು ಬಾಹಿರವಾಗಿ ಸಾವಿರಾರು ಮುಸ್ಲಿಮರು ರಸ್ತೆ ಮೇಲೆ ಜಮಾಯಿಸಿದ್ದರು. ರಸ್ತೆಯಿಂದ ಎಲ್ಲರೂ ಮನೆಗಳಿಗೆ ತೆರಳುವಂತೆ ಪೊಲೀಸರು ಮಾಡಿದ ಮನವಿ ವಿಫಲವಾಯಿತು. ಕೊನೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಪ್ರತಿಭಟನಾಕಾರರು ಬಹುಶಃ ಮರೆತಿರಬೇಕು, ಈಗ ಇರೋದು ಮಮತಾ ಸರ್ಕಾರ ಅಲ್ಲ, ಬಿಜೆಪಿ ಸರ್ಕಾರ ಅಂತ. ಇದನ್ನು ನೆನಪಿಸೋ ಹಾಗೆ ಪೊಲೀಸರು ದುಷ್ಕರ್ಮಿಗಳಿಗೆ ಸರಿಯಾದ ಟ್ರೀಟ್ಮೆಂಟನ್ನೇ ಕೊಟ್ಟರು. ಕಲ್ಲು ತೂರಿ ಓಡಿಹೋದ ಕಿಡಿಗೇಡಿಗಳನ್ನು ಹುಡುಕಿ ಕರೆದೊಯ್ದರು. चल गाड़ी में हमने गाड़ी में जा अंदर जा ಇಷ್ಟೆಲ್ಲ ಪ್ರತಿಭಟನೆಗೆ ಕಾರಣವಾಗಿದ್ದು ಸುವೇಂದು ಸರ್ಕಾರದ ಬುಲ್ಡೋಸರ್ ಕಾರ್ಯಾಚರಣೆ. ಕೋಲ್ಕತ್ತಾದ ಥೀಲ್ ಜಲಾ ಪ್ರದೇಶದಲ್ಲಿ ಫ್ಯಾಕ್ಟರಿಯೊಂದು ಬೆಂಕಿ ಆಹುತಿಯಾದ ಪರಿಣಾಮ ಸುವೇಂದು ಸರ್ಕಾರ ಅಗ್ನಿ ಸುರಕ್ಷತೆ ಕೈಗೊಳ್ಳದ ಅತಿಕ್ರಮಣಗೊಂಡ ಕಟ್ಟಡಗಳ ತೆರವಿಗೆ ಆದೇಶ ಹೊರಡಿಸಿತ್ತು. ಇದಕ್ಕಾಗಿ ಬುಲ್ಡೋಸರ್ಗಳು ಕಾರ್ಯಾಚರಣೆಗೆ ಇಳಿದವು. ಆಗವೇ ಇಲ್ಲಿ ಶುರುವಾಗಿದ್ದು ಪ್ರತಿರೋಧ. সেই 7 পয়েন্টের সামনে মুসলিম সম্প্রদায়ের সাধারণ মানুষরা কার জন্য বিক্ষোভ চালাচ্ছেন? ಇಂಥ ಪ್ರತಿಭಟನೆಯ ಸಂದರ್ಭದಲ್ಲಿ ಮುಸ್ಲಿಂ ಕಿಡಿಗೇಡಿಗಳು ಅಮಾಯಕ ಮುಸ್ಲಿಂ ಮಹಿಳೆಯರನ್ನು ಮುಂದಿಬಿಟ್ಟು ಹಿಂದಿನಿಂದ ಕಲ್ಲು ತೂರುವುದು ಬಹಳ ಹಿಂದಿನಿಂದ ನಡೆದು ಬಂದಿತ್ತು. ಆದರೆ ಈ ಬಾರಿ ಇವರ ಅನಾಚಾರಕ್ಕೆ ಬಗ್ಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಲ್ಲದೆ ಬಂಗಾಳದಲ್ಲೂ ಯೋಗಿ ಸ್ಟೈಲ್ ಆಕ್ಷನ್ ಶುರುವಾಗಿದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ.
এই যার কাজগুলো তো শুনবেন চুপ ঝুলা খাবি না ಘಟನೆಯ ನಂತರ ಕೋಲ್ಕತ್ತಾ ಪೊಲೀಸ್ ಮತ್ತು ಕೇಂದ್ರೀಯ ಪಡೆಗಳು ಇಡೀ ಪ್ರದೇಶವನ್ನು ತಮ್ಮ ಸುಪರ್ದಿಗೆ ಪಡೆದುಕೊಂಡಿವೆ. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಪಥಸಂಚಲನ ನಡೆಸಲಾಗುತ್ತಿದೆ. ಕೋಲ್ಕತ್ತಾ ಪೊಲೀಸ್ ಹೆಚ್ಚುವರಿ ಕಮಿಷನರ್ ಆಶಿಷ್ ಬಿಸ್ವಾಸ್ ಅವರು ಪ್ರತಿಕ್ರಿಯಿಸಿ, ಪೊಲೀಸರ ಮೇಲಿನ ದಾಳಿಯನ್ನು ಸಹಿಸುವುದಿಲ್ಲ. ಈಗಾಗಲೇ ಹಿಂಸಾಚಾರದಲ್ಲಿ ತೊಡಗಿದ್ದ ಹಲವು ಜನರನ್ನು ಬಂಧಿಸಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಉಳಿದ ಆರೋಪಿಗಳನ್ನು ಗುರುತಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸದ್ಯಕ್ಕೆ ಪಾರ್ಕ್ ಸರ್ಕಸ್ ಪ್ರದೇಶದಲ್ಲಿ ಪರಿಸ್ಥಿತಿ ಹತೋಟೆಯಲ್ಲಿದೆ. ಶಾಂತಿ ಕಾಪಾಡಲು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ.